ಹಲೋ ಗೈಸ್, ಎಲ್ರಿಗೂ ಕೂಡ ಕ್ಲೆವರ್ ವೆಂಟ್ ಚಾನಲ್ಗೆ ಸುಸ್ವಾಗತ. ಇವತ್ತು ಅಂದರೆ 1 ಆಗಸ್ಟು ನಿಮಗೆ ವೆರಿ ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಯಾಕಪ್ಪ ಅಂದರೆ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟು ಇವತ್ತೇ ಅನೌನ್ಸ್ ಆಗುತ್ತೆ ನಿಮಗೆ. ಸೊ ಪ್ರಾವಿಷನಲ್ ರಿಸಲ್ಟ್ ಅಂದರೆ ಏನಪ್ಪ ಅಂತಂದರೆ ಒಂದು ಟ್ರಯಲ್ ರಿಸಲ್ಟ್ ಥರ, ಅಂದರೆ ಮಾರ್ಕ್ ರೌಂಡ್ ಥರ ಅಲ್ಲ, ಇದು ಟ್ರಯಲ್ ರಿಸಲ್ಟ್ ಥರ. ಯಾವ ಸ್ಟೂಡೆಂಟು ಮಿಸ್ ಔಟ್ ಆಗಿಲ್ವಾ, ಏನು ಪ್ರಾಬ್ಲಮ್ ಆಗಿಲ್ವಾ ಸೀಟ್ ಅಲಾಟ್ಮೆಂಟಲ್ಲಿ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ಪ್ರಾವಿಷನಲ್ ರಿಸಲ್ಟ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಸೊ ಇದನ್ನು ಅಲಾಟ್ಮೆಂಟ್ ಮಾಡಿದ್ಮೇಲೆ ನೀವು KEಗೆ ರಿಪೋರ್ಟ್ ಮಾಡ್ಬೋದು. ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ ಆಗಿತ್ತು, ಪ್ರಾಬ್ಲಮ್ ಆಗಿತ್ತು ಅಂದರೆ. ಸೊ ಹಾಗಾಗಿ ಒಂದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಪ್ರಾವಿಷನಲ್ ರಿಸಲ್ಟ್ ಮತ್ತು ರಿಯಲ್ ರಿಸಲ್ಟ್ ಮಧ್ಯ. ಸೊ ನೀವು ಇದನ್ನು ಎಲ್ಲಿ ಫೈಂಡ್ ಔಟ್ ಮಾಡ್ಬೋದು ಈ ಪ್ರಾವಿಷನಲ್ ರಿಸಲ್ಟ್ನ ಅಂದರೆ ಸೇಮ್ KE ವೆಬ್ಸೈಟ್ಗೆ ಹೋದರೆ ಅಲ್ಲೇ ಪ್ರಾವಿಷನಲ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಇವತ್ತು 1 ಆಗಸ್ಟ್ ಅಂತ ಹಾಕ್ಬಿಟ್ಟು ಡೇಟ್ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಲಿಂಕು. ನೀವಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ನಂಬರು, KCET ನಂಬರು ಅದನ್ನು ಒತ್ಬಿಟ್ಟು ನೀವು ರಿಸಲ್ಟನ್ನು ನೋಡ್ಬೋದಾಗುತ್ತೆ. ಸೊ ಈ ಮಾರ್ಕ್ ರಿಸಲ್ಟ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಇದು 99% ಸಿಮಿಲರ್ ಇರುತ್ತೆ ಫಸ್ಟ್ ರೌಂಡ್ ರಿಸಲ್ಟ್ಗೆ. ಏನು ಜಾಸ್ತಿ ಚೇಂಜಸ್ ಇರೋದಿಲ್ಲ. ಯಾಕೆಂದರೆ ನಿಮಗೆ ಇದನ್ನಾದಮೇಲೆ ರಿಯಲ್ ಅಲಾಟ್ಮೆಂಟ್ ಒಂದೇ ದಿನ ಟೈಮ್ ಇರುತ್ತೆ, ನಿಮಗೆ ಆಪ್ಷನ್ನ ಎಡಿಟ್ ಮಾಡೋದಕ್ಕೆ ಕೊಡೋದಿಲ್ಲ. ಸೊ ಹಾಗಾಗಿ ಏನಾದರೂ KE ಕಡೆಯಿಂದ ಪ್ರಾಬ್ಲಮ್ ಆಗಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಪ್ರಾವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡೋದು. ಸೊ ಹಾಗಾಗಿ ನಿಮಗೆ 99% ಸೇಮ್ ಇದೇ ಸೀಟೇ ಅಂತ ಅಂದ್ಕೊಳ್ಳಿ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕೋದು. ಸೊ ಟೈಮಿಂಗ್ಸ್ ಏನಾಗಿರ್ಬೋದು ರಿಸಲ್ಟ್ ಅಪ್ಪ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ಸಂಜೆನೇ ಬರೋದು, ಅಂದರೆ 5 PM ಮೇಲೆ, ಈವನ್ 8 PM ಕೂಡ ಆಗ್ಬೋದು. ಯಾಕಪ್ಪ ಅಂದರೆ ಮೋಸ್ಟ್ ಆಫ್ ದಿ KE ಅಪ್ಡೇಟ್ಸ್ ಬರೋದು ಈ 8 PM ಆ ಥರ ಟೈಮಿಂಗ್ಸಲ್ಲೇ ನಾರ್ಮಲ್ ಆಗಿ. ಇದು ನಿಮಗೂ ಕೂಡ ಗೊತ್ತಿದೆ. ಸೊ ಇದಾದಮೇಲೆ ಏನಪ್ಪ ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ ಎಂಟ್ರಿ ರಿಲೇಟೆಡ್ 100% ಕ್ಲಾರಿಟಿ ಬರಬೇಕು ನಿಮ್ಗೆ ಅಂದರೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ರೌಂಡ್. ಇದೇ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ನಮ್ಮ ಚಾನಲಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಹೋಗಿ ನೋಡ್ಬೋದು. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ರೌಂಡ್.